ರವಣ ರವಣ ಸ್ವಲ್ಪ ಹಿಂದೆ ರವಣ ಇಟ್ಕೊಳ್ಳೋಣ ಕೈ ಇಟ್ಕ ರವಣ ಬಾರೋ ಅಯ್ಯೋ ಇನ್ ಬಿಟ್ಟು ಹಸಿವಳಿಗೆ ಬೇಕಿರ್ತೀನಿ ಇಲ್ಲ ಒಂದು ನಿಮಿಷ ಗೌಡ್ರೆ ಇಲ್ಲ ನೋಡ್ರಿ ಗೌಡ್ರೆ ಅದೇ ಕಡೆ ಸರಿ ಕಡೆ ಕೊಟ್ಟರೆ ಮೊಮೆಂಟ್ ಕೊಟ್ಟಿರ್ತಾರೆ ದೊಡ್ಡ ಕಡೆ ಅಮ್ಮ ಮೂಮೆಂಟ್ ಕೊಟ್ಟು ಈ ನೋಡಿ ಬಿಸ್ಕಟ್ ಮೂಮೆಂಟ್ ಇಲ್ಲಿ ನೋಡಿ ಗಂಡು ಕೊಡಿ ಇಬ್ಬರ ನೋಡಿ ಫೋಟೋ ಸರ್ ಸರ್ ಒಂದು ನಿಮಿಷ ಅದು ಕೊಟ್ಟು ಹಾಗೆ ಈ ಕಡೆ ಕೊಟ್ಟರೆ ಫೋಟೋ ಓಕೆ ಈ ಕಡೆ ಕೊಟ್ಟರೆ ಬ್ರದರ್ ಈ ಕಡೆ ನೋಡಿ ಇಲ್ಲಿ ಫೋಟೋ ನೋಡಿ ಹಾಗೆ ರೀ ಸರ್ ಇಲ್ಲ ಈ ಕಡೆ ಓಕೆ ಗೌಡ್ರ ಈ ಕಡೆ ಹಾಕಿ ಸರ್ ಈ ಕಡೆ ಸರ್ ಗೌಡ್ರ ಒಂದು ನಿಮಿಷ ಅಲ್ಲ ಒಂದು ನಿಮಿಷ ಹಂಗೆ ನಿಂತು ಸರ್ ಈ ಕಡೆ ನೋಡಿ ಹಾಗೆ ಇಲ್ಲೇ ನೋಡಿ ಸರ್ ಓಕೆ ಸರ್ ಇಲ್ಲಿ ನೋಡಿ ಈ ಕಡೆ ಸರ್ ಹಾಗೆ ಈ ಕಡೆ ನೋಡಿ ಹಾಗೆ
ಅರವತ್ತೈದು ವರ್ಷಗಳ ನಂತರ ಭಾಳ ದಿವಸದಲ್ಲಿ ಬಿಲ್ಡಿಂಗ್ ಇರಲಿಲ್ಲ. ನಾವೆಲ್ಲ ಬಿಲ್ಡಿಂಗ್ ಕಟ್ಟಿಸ್ತಾ ಇದ್ದರೆ ಸಣ್ಣ ಬಿಲ್ಡಿಂಗ್ ಇರಲಿಲ್ಲ. ಬಂದೂರಾದ್ರು ಈ ಗ್ರಾಮದಲ್ಲಿ ಸ್ವಲ್ಪ ಸಹಕಾರಿ ಚಳವಳಿ ಅಷ್ಟು ದೊಡ್ಡದಿಲ್ಲ. ಸಹಕಾರಿ ಚಳವಳಿಯಲ್ಲಿ ಈ ಕುಂದೂರು ಗ್ರಾಮ ಭಾಳ ಹಿಂದುಳಿದ ಅಂತ ನಾನು ಹೇಳ್ತೇನೆ. ಕಾರಣ ಇವತ್ತು ಸಹಕಾರಿ ರಂಗದಲ್ಲಿ ಆಡು ಮತ್ತು ಸೊಪ್ಪಿಲ್ಲ ಅನ್ನೋ ರೀತಿ ಸಹಕಾರಿ ರಂಗ ಇಲ್ಲೇ ಇರ್ತಕ್ಕಂಥ ಜಾಗನೇ ಇದೆ ನೋಡಿ. ನಿಮ್ಮಿಂದ ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ನಿಮ್ಮ ಗ್ರಾಮದ ರೆಪ್ರೆಸೆಂಟೇಟಿವ್ ಆಗಿರ್ಬೋದು, ಒಕ್ಕೂಟದಲ್ಲಿ 3 ಅಧ್ಯಕ್ಷರು ಬೇಕಾಗಿದೆ. ಇಲ್ಲಿ ದೊಡ್ಡ ಗ್ರಾಮ, ಇಲ್ಲಿನ ಅಂಥವ್ರು ಯೋಜನೆ ಬೇರೆ ಬೇರೆ ನಾನಾ ಇವು ಇದ್ದಾವೆ. ಆದರೆ ಯಾಕೆಂದ್ರೆ ಇಲ್ಲಿ ಸಹಕಾರ ರಂಗದಲ್ಲಿ ಅಷ್ಟೊಂದು ಅದನ್ನು ದಯವಿಟ್ಟು ತಾವೆಲ್ಲರೂ ಈಗೇನು ಭಾಳ ದಿವಸ ಮೇಲೆ ಒಗ್ಗಟ್ಟಿನಿಂದ ಮತ್ತೆ ಈ ಗೋಡಂದೊಳಗೆ ನಾವು ಬಂದರೆ ಬರೆಗಟ್ಟಿರೋದು ಆಫೀಸಾಗತ್ತೆ ನಾನು ಅರ್ಥ ಕೊಟ್ಟಾಗ ಬೇಜಾರಾಗೋದು. ನನ್ನ ಮೇಲೆ ಹೋದ್ಮೇಲೆ ಚೆನ್ನಾಗಿದ್ದಿಲ್ಲ. ಇವತ್ತು ತಾವೆಲ್ಲ ಏನೋ ಈಗ ಆಡಳಿತ ಮಾಡಲಿ ಇಷ್ಟೆಲ್ಲ ಮಾಡಿ ಒಳಗಡೆನೋ ಆಫೀಸ್ ಒಳ ಬಂದರೆ ನಾವು ಕುಂತು ಜಾಗ ಚೆನ್ನಾಗಿತ್ತು ಅಂತ ಇನ್ನೊಂದು ಬರೋರಿಗೆ ಅದು ಅಟ್ರಾಕ್ಟ್ ಆಗೋದು ಮತ್ತು ಆ ಥರ ಇರೋದು ಜಾಗಗಳು. ಅದಿಲ್ಲ ಅಂತಂದರೆ ಬರೋದೇ ಬೇಜಾರು ಅನಿಸ್ತದೆ. ನಮಗೆ ಮೇಲೆ ಹೋಗೋದ್ರೆ ಬೇಜಾರು ಅನಿಸ್ತದೆ. ಇಂಥ ಸಂಘನ ಇವತ್ತು ಕೃಷಿ ಕ್ಷೇತ್ರಕ್ಕೆ ಈ ಪ್ರಾಥಮಿಕ ಸಹಕಾರ ಸಂಘದಿಂದ ಸಾಲ ಸೌಲಭ್ಯಗಳನ್ನ ಬೇಕಾದಷ್ಟು ಕೊಡ್ತಾ ಇದ್ದಾರೆ. ನಾನು ಕೇಳಿದ್ದೆ, ಈ ಕೇಳಿದ್ದೆ ಗೊತ್ತಿಲ್ಲ. ಕಳೆದ ಫೋನಲ್ಲಿ ನಮ್ಮ ಸ್ನೇಹಿತ ಶಾವಕರ್ ಇದ್ದರು, ಎಲ್ಲ ಇವರು ವೇಣುಗೋಪಾಲ್ ರೆಡ್ಡಿ ಇದನ್ನು ಏನು ಕೇಳಿಕೊಂಡು ಸಾಲ ಕೊಡ್ತಾ ಇದ್ದಾರೆ. ಚೆನ್ನಾಗಿ ಸಾಲ ಕೊಡಿಸಿದ್ರು. ಯಾಕೆಂದರೆ ನಾನು ನಿರ್ದೇಶನ ಆದ ಸಮಯದಲ್ಲಿ ಕುಂದೂರಿಗೆ ಇಡೀ ಕುಂದೂರಿಗೆ 50,000 ಸಾಲ ಇತ್ತು. ನಮ್ಮ ತಿಮ್ಲಾಪುರ ಪಂಚಾಯತಿ ಇಡೀ 25,000 ಸೊಸೈಟಿ ಸಾಲ ಇತ್ತು. ಅಲ್ಲಿಂದ 50-6-7 ಲಕ್ಷ ಕೋಟಿವರೆಗೂ ಸಾಲ ಕೊಟ್ಟಿದ್ದಾರೆ. ಅಂತಂದರೆ ನೀವು ಉಪಯೋಗಿಸಿಲ್ಲ, ಕೊಡೋಕ್ಕೆ ತಯಾರಿಲ್ಲ. ನಿಮ್ಮ ಜಮೀನು ಕೊಡಬೇಕು. ನಿಮ್ಮ ಜಮೀನು ಯಾರೋ ಖಾತೆ ಇರ್ತಾರೆ, ಇಲ್ಲ ಯಾವುದೇ ಬ್ಯಾಂಕಿನಿಂದ ಅಡಮಾನ ಆಗಿರ್ತದೆ ಬೇರೆ ಬ್ಯಾಂಕಿಗೆ, ಅದನ್ನು ಡಿಲೀಟ್ ಮಾಡಿಸಿರಲ್ಲ. ಈ ಥರ ಆಗಿರ್ತವೆ. ಆಮೇಲೆ ಈಗಂತೂ ಸಾಕಷ್ಟು ಸ್ಕೇಲ್ ಆಫ್ ಫೈನಾನ್ಸ್ ಐತಿ, ಸಾಕಷ್ಟು ಸಾಲ ಕೊಡ್ತಾ ಇದ್ದಾರೆ. ಆದರೆ ಈಗಿನ ವಾತಾವರಣದಲ್ಲಿ DCC ಬ್ಯಾಂಕ್ ಆಗೈತಿ ಅಂತ ಬಸಪ್ಪ ವಿಶ್ವನಾಥ್ ರಾಜಕೀಯ ನಡೆಸ್ತಾರೆ ಅಂತ ನನಗೆ ಐಡಿಯಾ ಇಲ್ಲ. ಬಟ್ ಈಗಿನ ಈ ನಬಾರ್ಡ್ ರೂಲ್ಸ್ ಪ್ರಕಾರ ಅವ್ರು ಸಾಲ ಕೊಡ್ತಕ್ಕಂಥದ್ದು ಕಷ್ಟ. ಆ ಮಟ್ಟದ ಎಲ್ಲ DCC ಬ್ಯಾಂಕ್ಗಳು ಇದ್ದಾಗ ಕಾಣಿಸ್ತಾರೆ. ಯಾಕೆಂದರೆ ಮೊನ್ನೆ ಮುಖ್ಯಮಂತ್ರಿಗಳ ಸಹಿತ ಹೋಗಿ ವಿತ್ತ ಸಚಿವರು ಕಂಡು ಈ ಸಾಲ ಹೆಚ್ಚುವರಿ ಕೊಡಲಿ ಅಂತ ಕೇಳಿದ್ರು. ಅವ್ರು ಉಪಯೋಗ ಕೊಟ್ಟಿಲ್ಲ. ಅವ್ರು ಕೊಡಬೇಕಾಯ್ತು ಅಂತ 6,000 ಕೋಟಿಯಲ್ಲಿ ಸರಿ 3,000 ಎಷ್ಟು 2,800 ಕೋಟಿ ಅಷ್ಟೇ ಕೊಟ್ಟಿದ್ದಾರೆ. ಇನ್ನೂ 4,000 ಕೋಟಿ ಕೊಟ್ಟಿಲ್ಲ ಅವರು. ಇಂಥ ಸಮಯದಲ್ಲಿ ಅವರಾದರೂ ಅವರು ಮನೆ ತಗೊಳ್ಳಲ್ಲ, ಅವರು ಎಲ್ಲಿ ಅವರ ದುಡ್ಡು ಹುಟ್ಟಲ್ಲ. ನಾವೆಲ್ಲೇ ಡಿಪಾಸಿಟ್ ಆಗಿ ಇಟ್ಟಿರ್ತೀವಿ. ನಮ್ಮ ಜಮೀನು ನಮ್ಮ ಅವರಿಗೆ ಬರ್ಬೋದು. ಅವರು ಅವ್ರ ಮೇಲೆ 80% ಮತ್ತೆ ಸಾಲ ಕೊಡ್ತಾರೆ, ರೀಪೇಮೆಂಟ್ ಅಂತ. ನಮಗೊಂದು ಕೋಟಿ ಕೊಟ್ಟರೆ ನಬಾರ್ಡ್ನಿಂದ 80% ನಮಗೆ ಬೈನಾಫ್ ಕೊಡ್ತೀವಿ. ಇನ್ನು 20% ಇವರು ಇಲ್ಲಿ ನಮ್ಮ ಬಿಗ್ಬಿ ದುಡ್ಡು ಇರ್ತಾರೆ, ಡಿಪಾಸಿಟ್ ಆಗಿರ್ತೀವಿ, SBI ಕೊಡ್ತಾರೆ. ಇಂಥ ದುಡ್ಡನ್ನು ಬಳಸಿ ಇವರು ಸಾಲ ಕೊಡ್ತಕ್ಕಂಥದ್ದು ಅವ್ರಿಗೆ ಇವತ್ತು ಏನಾಗಿದೆ ಅಂದರೆ, ಇವರು ಕೊಟ್ಟಿರ್ತಕ್ಕಂಥ ಸಾಲದಲ್ಲಿ ಇನ್ನೂ 4,000 ಕೋಟಿ ಕೊಟ್ಟಿಲ್ಲ ಅಂದರೆ ಮುಂದಿನ ದಿವಸದಲ್ಲಿ ಅವರಿಗೂ ಭಾಳ ಕಷ್ಟ ಇದೆ. ಯಾಕಂದರೆ ನಾವು ಇವತ್ತೊಂದು 5 ದಿನ ಭಾಳ ಕೊಟ್ಟುಕೊಟ್ರು, ಈ ಸರಿ ಅವ್ರು ಒಳ್ಳೆಯಲ್ಲ, ಬೇರೆ ಯಾಕೆ ಮಾಡಿಲ್ಲ ಅನ್ನೋ ಮಾತಿಲ್ಲ. ಇವೆಲ್ಲ ಇನ್ನೊಬ್ಬರ ಅವಲಂಬನೆ ಆಗಿರ್ತಕ್ಕಂಥದ್ದು. ಈಗ ಬೇರೆ ಇಲ್ಲೇ ನಮ್ಮ ಕಾಲು ಒಕ್ಕೂಟದ ಅಧ್ಯಕ್ಷರ ವಿದ್ಯಾಧರ ಅವರು ಒಂದು ಸೊಸೈಟಿ ಇದೆ, ಅವ್ರ ಸೊಸೈಟಿ 8 ಕೋಟಿ ರೂಪಾಯಿ ಡಿಪಾಸಿಟ್ ಇದೆ. ಅವ್ರು ಸಾಲ 7 ಕೋಟಿ ಕೊಟ್ಟಿದ್ರೆ ಇನ್ನೂ 1 ಕೋಟಿ ರೂಪಾಯಿ ಹಂಗೆ ಇತ್ತು. ಅವ್ರು ತಗೊಳ್ಳೋದಿಲ್ಲ, ಅವ್ರು ದುಡ್ಡನ್ನೇ ಅವ್ರು ತಗೊಳ್ಳೋದಿಲ್ಲ. ಇಲ್ಲಿ ಯಾರು ಒಳ್ಳೆ ಕರ್ನಾಟಕ ಬ್ಯಾಂಕ್ ಹೋಗ್ಬೋದು, ಇಲ್ಲ ಇನ್ನೊಂದು ಬ್ಯಾಂಕ್ ಹೋಗ್ಬೋದು, ಇಲ್ಲ ಬಂಗಾಳ ಯಾರು ಒಂದು 4 ದುಡ್ಡು ಹೆಚ್ಚೈತೆ ಬಂದಡಿ ನಾವು ಸೊಸೈಟಿ ಹೋಗಿ ಡಿಪಾಸಿಟ್ ಹಾಕೋಣ
ಅಲ್ಲಿ ಹೆಸರಾಗಿ ನಾವು ಕಾರಣ ಅಂತ ಯಾರು ಅನ್ನಾದಿಯಾಗಿ ಯಾರು ಬೆಳೆಸಿರೋದಿಲ್ಲ, ಯಾರು ಒಬ್ಬರು ಇಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಯಾರು ಈ ಕೃಷಿ ಸಹಕಾರ ಸಂಘದಲ್ಲಿ ನಮ್ಮಲ್ಲಿ ಜೀವಸ ಇರತಕ್ಕಂಥ ಮನೋಭಾವನಿಲ್ಲ. ಇಡ್ರಿ ಎಸ್ ಬಿ ಅಕೌಂಟಿಗೆ ಒಂದು ಕರ್ನಾಟಕ ಬ್ಯಾಂಕ್ ಇಲ್ಲೇ ಇಡ್ರಿ, ನಿಮ್ಮ ಸೊಸೈಟಿಯಲ್ಲಿ ಇಡ್ರಿ, ನಿಮ್ಮ ಸೊಸೈಟಿಯಲ್ಲಿ ವಾಪಸ್ ಆಗುತ್ತೆ ಮತ್ತು ಮಾಡಿ ಆ ದುಡ್ಡು ಮತ್ತು ನಿಮಗೆ ಉಪಯೋಗ ಆಗ್ತದೆ. ಅವರು ಕೃಷಿ ಕೊಡಲ್ಲ, ಬರೀ ದುಡಿಮೆ ಮಾಡಿಕೊಂಡು ಸಾಲ ಕೊಡ್ತಾರೆ, ಕೃಷಿಯಲ್ಲಿ ಸಾಲ ಮಾಡಿಕೊಂಡು ದುಡ್ಡು ಮಾಡ್ತಾರೆ. ಇಲ್ಲಿ ನಮ್ಮಲ್ಲಿಟ್ಟರೆ ನಾವು ಕೃಷಿಗೆ ಸಾಲ ಕೊಡ್ತೀವಿ, DCC ಬ್ಯಾಂಕ್ ನಮ್ಮ ರೈತರ ಉದ್ಧಾರ ಇದನ್ನೆಲ್ಲ ಬಳಸ್ಕೊಳ್ಳಿ ಅಂತ ಹೇಳ್ತಾ ಈ ದಿವಸ ಈ ಸಮಾರಂಭ ಕರೆದು ನನಗೆ ಸಹ ಗೌರವಿಸಿದ್ದಕ್ಕೆ ನಮ್ಮೆಲ್ಲರಿಗೂ ಸಹ ನಾನು ಮಾಡ್ತೇನೆ. ಮೊದಲು ಮೀಟಿಂಗ್ ಇತ್ತು, ಅದು ನವೀಕರಣ ಮಾಡಿದ್ದೀವಿ. ನವೀಕರಣ ಮಾಡೋ ಯೋಗ ಸಿಕ್ಕತ್ತೆ ನಮಗೆ. ಅದು ಹೆಂಗೆ ಸಿಕ್ತು ಅಂದರೆ ಶಾಂತನಗೌಡರು ಮಾರ್ಕೆಟಿಂಗ್ ಫೆಡರೇಷನ್ ಡೈರೆಕ್ಟರ್ ಇದ್ದರು, ಅವ್ರು 2 ಲಕ್ಷ ಕೊಟ್ಟರು. ನಮ್ಮ ಅಫೆಕ್ಷನ್ 50,000 ಕೊಡಿಸಿದ್ದೆ. ನಾಳೆ ಆಫೀಸ್ ಕೂಡ ನಿಮಗೆ ಕುರ್ಚಿ ಟೇಬಲ್ ಇದ್ದು ಇದು ಬಿಲ್ಡಿಂಗು ಕೂಡ ಹಿಂದೆ ನಾನು ಶಿವಮೊಗ್ಗ ಜಿಲ್ಲೆಗಿದ್ದಾಗ NGRG ಯೋಜನೆಗೆ ಎರಡು ಅಲಾಟ್ಮೆಂಟ್ ಕೊಡ್ತಾರೆ ಇಡೀ ಜಿಲ್ಲೆಗೆ. ಆದರೆ ನಮ್ಮ ಸೊಸೈಟಿಗೊಂದು ಕುಂದೂರು ಸೊಸೈಟಿಗೊಂದು ನಾವು ಮಾಡಿಸಿದ್ದೆವು. ಅವ ಶೆಟ್ರು ನನ್ನ ಜೊತೆಗಿದ್ದರು, ನಂದೊಂದು ಮಾಡಿಸಿದ್ದೆ. ಶೆಟ್ರು ಇಲ್ಲಪ್ಪ ನಮಗೆ ಜಾಗ ಇಲ್ಲ, ಬದಲ ಜಾಗ ಇಲ್ಲ ಅಂದರೆ ಜಾಗದಲ್ಲಿ ಅವರಿಗೆ 3 ಲಕ್ಷ ರೂಪಾಯಿ ಕೊಂಡ್ರಾಗಿ ಕೊಡೋದು. 1.5 ಲಕ್ಷ ರೂಪಾಯಿ ಸಬ್ಸಿಡಿ, 1.5 ಲಕ್ಷ ರೂಪಾಯಿ ಸಾಲ DCC ಬ್ಯಾಂಕಿನ ಸಾಲ ಕೊಡಿಸಿ ಅವಾಗ ಕಟ್ಟಿದಂಥ ಬಿಲ್ಡಿಂಗು. ತಿರುಗಿ ಕಾಡದಾಗ ಮುಂದಿಂದು ನೆಕ್ಸ್ಟ್ ಕಾಡದಾಗ ಒಂದು ಶೆಟ್ರ್ ಜನಿಕರನ್ನ ಅಡ್ಡಾಡಿ ಅವರಿಗೆ 60% ಸಬ್ಸಿಡಿ, 40% ಸೊಸೈಟಿ ಫಂಡ್ ಹಾಕಿ ಮುಂದಿನ 2 ಜನ ಕಟ್ಟಿದ್ರು. ಹಂಗಾಗಿ ಸೊಸೈಟಿ ಬಿಲ್ಡಿಂಗೇ ಇರ್ತಿಲ್ಲ ಆ್ಯಕ್ಚುಲಿ. ಅವಾಗ ಶಿವಮೊಗ್ಗ ಜಿಲ್ಲೆಗೆ ಶೆಟ್ರು ವರ್ಧಾ ಶೆಟ್ರು ಸೆಕ್ರೆಟರಿ ಮಂಜಿತ್ ಹೊರಡೋರು. ಸಾಲಕ್ಕೆ ತರದ್ರಿ, ನಾವು ಬೇಕಾದ್ರೆ ಕೊಡ್ತೀನಿ, ಎಷ್ಟು ಕೊಡ್ಬೇಕಾದ್ರೆ ಕೊಡ್ಬೇಕಂತ. ಅವಾಗ ಶಿವಮೊಗ್ಗದಾಗ ಸುಮ್ಮನೆ ಬರೀ ಈಗ ಸಾಲ ಕೊಡ್ಸಿದ್ರೆ ಕಟ್ಟೋದಿಲ್ಲ, ಇಲ್ಲಿ ನಾನೇನು ತೆರೆಯೋಕೆ ನಾನು ಬ್ಯಾಟ್ಸ್ ನಿಂತ್ಕೊಂಡು ಏನು ಬರ್ತಾರೆ ಅವನು ಅವಾಗ 3-4 ನಾವು ತಂದು ಅವ ನಿಮ್ಮ ಸೊಸೈಟಿ ಭಾರಿ 2 ಲಕ್ಷ ಇರ್ಬೋದು. ಅವ್ರು ಸಾಲಕ್ಕೆ 2 ಲಕ್ಷ 3 ಲಕ್ಷ ಇರ್ಬೋದು, 5 ಲಕ್ಷ ಒಳಗೆ ಇತ್ತು. ಈಗ ಸರಿ ನಾನು 5 ವರ್ಷ ಇದ್ದಾಗ ಸುಮಾರು 2 ಕೋಟಿ ಸಾಲ ಕೊಡಿಸಿರ್ಬೋದಿತ್ತು. ಅವತ್ತು ಎಲ್ಲ ನನಗೆ ಸಾಲ ಕೊಡೋದು. ಅವು ಈಗ ಸಾಲ ಕೊಡಿಸಿ ಕಷ್ಟ ಇದೆ. ನಬಾರ್ಡ್ ರಿಫೈನಾನ್ಸು ಸಿಗ್ತಾ ಇಲ್ಲ, DCC ಬ್ಯಾಂಕ್ನಾಗೆ ಸಾಲ ಕೊಡೋಕ್ಕೆ ಆಗ್ತಾಯಿಲ್ಲ, ಕಷ್ಟ ಇದೆ. ಮತ್ತು ನಬಾರ್ಡ್ ರಿಫೈನಾನ್ಸ್ ಮಾಡಿದರೆ ಬ್ಯಾಂಕಿಗೆ ಸಾಲ ಕೊಟ್ಟರೆ ನಬಾರ್ಡ್ ಸಾಲ ಕೊಟ್ಟರು 40% ಬ್ಯಾಂಕಲ್ಲಿ ಆಗ್ತದೆ. ಅದನ್ನು ಸ್ವಲ್ಪ ಕಷ್ಟ ಐತಿ. ಅದರಿಂದ ರೈತರು ಕೂಡ ಡಿಪಾಸಿಟ್ ಹೋಗೋ ಸಾಲ ಕೊಡ್ತೇವೆ ಅಂತ ಹೇಳ್ತಾರೆ. ಈ ನಮ್ಮಲ್ಲಿ ಡಿಪಾಸಿಟ್ ಇಡೋದು ನಮ್ಮ ಅದು ಗುಂಟೂರು ಭಾಗದಾಗೆ ಡಿಪಾಸಿಟ್ ಬ್ಯಾಂಕ್ನಲ್ಲಿ ದುಡ್ಡು ಇಡೋದು ಕಷ್ಟ. ಅದು ಬೇಕಾದ್ರೆ ಬೇರೆ ವ್ಯವಹಾರ ಮಾಡ್ತಾರೆ, ₹1 ಬಡ್ಡಿ ಕೊಡೋಕ್ಕೆ ಬರ್ತದೆ. ಇಲ್ಲಿ ಯಾಕೆ ಬ್ಯಾಂಕ್ನಾಗ ಇಡ್ತಾರೆ ಅನ್ನೋ ಮಾಡ್ತಕ್ಕೆ ನಮ್ಮ ಭಾಗದ ರೈತರು ಬೇರೆ ಕಡೆಯಲ್ಲ ಡಿಪಾಸಿಟ್ ಇಡ್ತಾರೆ. ನಾವು ನೀರಾವರಿ ಪ್ರದೇಶ ಆದ್ರೂ ಕೂಡ ಸೊಸೈಟಿ ಒಳಗೆ ಬ್ಯಾಂಕ್ ಕೂಡ ಡಿಪಾಸಿಟ್ ಇಡೋಂಗೆ ಯಾರು ಇಡೋದು ಕಷ್ಟ. ಅಂಥ ಪರಿಸ್ಥಿತಿ ಐತಿ. ಆದರೂ ಸೊಸೈಟಿ ಒಂದು ಟ್ರೆಂಡಿಂಗ್ ಚೆನ್ನಾಗಿ ಕುಂದೂರಾಗೆ ಇದನ್ನು ಮುಂದೆ ಎಲ್ಲರೂ ಕೂಡ ನೀವೆಲ್ಲರೂ ಕೂಡ ಸೊಸೈಟಿಯನ್ನು ಬೆಳೆಸಬೇಕು ಅಂತೇಳಿ ನನಗೆ ಕೆಲಸ ಮಾತ್ರ ಅವಕಾಶ ಕೊಟ್ಟಂಥ ನಮ್ಮೆಲ್ಲರಿಗೂ ಮಾತು ರೈತರು ಬೆಳೆದಂಥ ಬೆಳೆಗಳನ್ನ ಇಡೋಕ್ಕೆ ಚೆನ್ನಾಗಿರುತ್ತೆ. ಈ ರೀತಿ ಎಲ್ಲ ಕಡೆ ಇರಬೇಕು. ಯಾಕೆಂದರೆ ಇವತ್ತು ನಮ್ಮ ದೇಶದಲ್ಲಿ ಭತ್ತದ ಕಣಜ ಅಂದರೆ ಪಂಜಾಬ್, ಅದನ್ನು ಬಿಟ್ಟರೆ ನಮ್ಮ ಕರ್ನಾಟಕದಲ್ಲಿ ಗಂಗಾವತಿ. ಈ ನಮ್ಮ ತಾಲೂಕಲ್ಲಿ ಭತ್ತದ ಕಣಜ ಅಂದರೆ ನಮ್ಮ ಕುಂದೂರು ಕೂಲಂಬಿ ಇಲ್ಲಿ ಭಾಳಷ್ಟು ಭತ್ತ ಬೆಳೀತಾರೆ. ಭತ್ತದ ಕಣಜನ ಅಂತ ಹೇಳ್ಬೋದು. ಹಾಗಾಗಿ ಈ ಥರ ಗೋಡನ್ಗಳಿದ್ರೆ ರೈತರು ಈ ಬೆಳೆ ಇದ್ದಾಗ ಈ ರೀತಿ ಒಂದು ಗೋಡನ್ಗಳಲ್ಲಿ ಇಟ್ಕೊಂಡು ಬೆಲೆ ಇದ್ದಾಗ ನಾವು ಮಾರಾಟ ಅನುಕೂಲ ಆಗುತ್ತೆ. ಆ ನಿಟ್ಟಿನಲ್ಲಿ ಪ್ರತಿಯೊಂದು ಕಡೆ ನಾವು ಹಳ್ಳಿಗಳಲ್ಲಿ ಈ ಸಹಕಾರ ಸಂಘದಿಂದ ಗೋಡನ್ಗಳಿದ್ರೆ ರೈತರು ಅನುಕೂಲ ಆಗುತ್ತೆ. ಅದೇ ರೀತಿ ನಮ್ಮ ಷಣ್ಮುಖರು ಸಹ ಈ ಒಂದು ಗೋಡನ್ಗಳಿಗೆ ಶಾಸಕರು ಬಹಳಷ್ಟು ಸಹಕಾರ ಮಾಡಿದ್ದಾರೆ. ಈ ಸಾಲ ತರಲಿಕ್ಕೋಸ್ಕರನೂ ಸಹ ನಮ್ಮ ಷಣ್ಮುಖರು ಬಹಳಷ್ಟು ಪ್ರಯತ್ನ ಪಟ್ಟು DCC ಬ್ಯಾಂಕಿಂದ ಸಾಲ ಕೊಡಿಸಿದ್ದಾರೆ. ಈಗ ಹಿಂದೆ ಬಹಳಷ್ಟು ಕೊಡ್ತಾ ಇದ್ರು, ನಬಾರ್ಡಿಂದ ಅವರಿಗೆ ಬರ್ತದೆ. ಈಗ ನಾವು ಹೊಸದಾಗಿ ನಿರ್ದೇಶಕರಿಗೆ ನಮ್ಗೆ ಏನಿಲ್ಲ, ಈಗ ನಾವು ಸಾಲ ಕೊಡ್ತೀವಿ. ಭಾಳಷ್ಟು ರೈತರು ಕೇಳ್ತಾರೆ, ನೀವು ಸಾಲ ಕೊಡಿಸಿದ್ರೆ ಎಲ್ಲಿದೆ? ನಮ್ಮ ಅಧ್ಯಕ್ಷರು ಸಹ ಅವರು ಇದರಿಂದ ಬಂದಿರೋರು, ಯಾವುದೋ ಬ್ಯಾಂಕಿಂದ ಬಂದಿರೋರು. ನಾವು ಕೃಷಿ ಪತ್ತಿನ ಸಹಕಾರ ಅವ್ರಿಗೂ ಅಷ್ಟು ನಮ್ಮ ಅಧ್ಯಕ್ಷರಿಗೆ, ನಮ್ಮ DCC ಅಧ್ಯಕ್ಷರಿಗೆ ರೈತರ ಬಗ್ಗೆ ಒಂದು
ಅಷ್ಟು ಸಾಲ ಕೊಡ್ಬೇಕನ್ನೋ ಒಂದು ಇದಿಲ್ಲ. ಅವ್ರಿಗೇನು ಬರೀ ಬಿಸ್ನೆಸ್. ಈ ಬ್ಯಾಂಕಿಂದ ಬಂದರೆ ಏನಾಗುತ್ತೆ, ಆ ದುಡ್ಡು ಮಾಡ್ಕೊಂಡು ಹೋಗ್ಬೇಕನ್ನೋ ಒಂದು ಇದೆ ಹೊರತು ಈ ರೈತರಿಗೆ ಅನುಕೂಲ ಮಾಡ್ಬೇಕು ಅನ್ನೋದು ಅಷ್ಟು ಮನೋಭಾವ ಇರಲ್ಲ. ಹಾಗಾಗಿ ಕೃಷಿ ಪತ್ತಿನ ಸಹಕಾರ ಸಂಘದಿಂದ ಇದಕ್ಕೆ ಬಂದಾಗ ಒಂದಷ್ಟು ಸ್ವಲ್ಪ ರೈತರ ಬಗ್ಗೆ ಕಾಳಜಿ ಇರುತ್ತೆ. ಆಗ ಏನಾಗಿದೆ, ಆದಷ್ಟು ಕಮ್ಮಿ ಇದೆ ಸಾಲ ಕೊಡೋದು. ಮುಂದಿನ ತಿಂಗಳಲ್ಲಿ ಸ್ವಲ್ಪ ಏನಮ್ಮ ಸರ್ಕಾರ ಇದೆ, ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಮೊನ್ನೆ ಹೋಗಿ ದೆಹಲಿಯಲ್ಲಿ ಪ್ರಧಾನಿಗಳು ಭೇಟಿಯಾಗಿ ಇಲ್ಲ ನಮಗೆ ಕಮ್ಮಿ ಆಗಿದೆ ಅಂತ ಕೊಡಿಂದ ಕೇಳಿದರೆ ಮುಂದಿನ ದಿನಗಳಲ್ಲಿ ಬರ್ಬೋದು. ಅಂದರೆ ಖಂಡಿತ ರೈತರಿಗೆ ಇನ್ನೂ ಎಷ್ಟು ದಿನ ಸಾಲ ಕೊಟ್ಟು, ಯಾಕೆಂದರೆ ಇವತ್ತು ರೈತರಿಗೆ 0% ಸಾಲ 5 ಲಕ್ಷ ರೂಪಾಯಿ ಸಿಕ್ತು ಅಂದರೆ ಭಾಳಷ್ಟು ಕೆಲಸ ಮಾಡ್ಕೊಬೋದು. ಇವತ್ತು ಬಡ್ಡಿ ನೋಡಿ, 2 ರೂಪಾಯಿ 3 ರೂಪಾಯಿ ಬಡ್ಡಿ ಅಂದರೆ ಸಹಕಾರಿಯ ಬಡ್ಡಿ ಭಾಳಷ್ಟು ಕಷ್ಟ. ಆ ಬಡ್ಡಿ ಸಾಲ ತಗೊಂಡು ನಾವು ನಮ್ಮ ಕೃಷಿ ಚಟುವಟಿಕೆ ಮಾಡೋದು ಭಾಳ ಕಷ್ಟ ಆಗುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಇವತ್ತು 5 ಲಕ್ಷ ರೂಪಾಯಿ ಬಡ್ಡಿ ರಹಿತವಾಗಿ 10 ಲಕ್ಷ ರೂಪಾಯಿ 3% ನಮ್ಗೆ ಮಾಡಿದೆ. ಅದಕ್ಕೆ ನಮ್ಮ ಕೇಂದ್ರದಲ್ಲೂ ಸಹಕಾರ ಕೊಟ್ಟರೆ ರೈತರ ಜೀವನ ಚೆನ್ನಾಗಿರುತ್ತೆ. ಆ ನಿಟ್ಟಿನ ನಾವೆಲ್ಲರೂ ಸೇರಿ ಕೆಲಸ ಮಾಡೋಣ. ಇದು ಮಾಡೋದು ತುಂಬ ಕರೆಸಿವತ್ತು ನನಗೆ ಇವತ್ತು ಈ ಉದ್ಘಾಟನೆ ಸಭೆ ಕರೆಸಿದ್ದು ನನಗೆ ತುಂಬ ಸಂತೋಷ ಆಗಿದೆ. ಹಾಗಾಗಿ ನಮ್ಮೆಲ್ಲರೂ ಧನ್ಯವಾದಗಳು.